ಇಲ್ಲ, ನೀವು ಕೇಳಿದ ಕ್ವೆಶ್ಚನ್ಗೆ ಏನಂದರೆ, ನೀವು ಹೇಳ್ದಂಗೆ ಎಷ್ಟು ದುಡ್ಡಾದರೂ ಯಾರಾದರೂ ಹಾಕ್ಬೋದು, ಬಟ್ ಕಷ್ಟನೋ ಸುಖನೋ ಒಬ್ಬನೇ ಅನುಭವಿಸೋದು ಬದಲು ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅದು ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಡಿರೆಕ್ಟರ್ಗೆ ಇಲ್ಲಿ ಎಕ್ಕ ಅಂತ ಟೈಟಲ್ ಅನೌನ್ಸ್ ಆದಾಗಲೇ ಅಪ್ಪು ಸರನ್ನು ಎಲ್ಲರೂ ಒಮ್ಮೆ ನೆನೆಸ್ಕೊಂಡಿದ್ದಾರೆ. ಸೊ ಸಿನಿಮಾದಲ್ಲಿ ಅದೇ ಥರ ಡೈಲಾಗ್ಸ್ಗಳಾಗಿರ್ಬೋದು ಅಥವಾ ಅಪ್ಪು ಸರ್ ಬಂದು ಹೋಗುವಂಥದ್ದು ಏನಾದರೂ ಮ್ಯಾಜಿಕ್ ಮಾಡುವ ಸಾಧ್ಯತೆ ಇದೆಯಾ? ಆ್ಯಕ್ಚುಲಿ ಟೈಟಲ್ ಹುಟ್ಟಿರೋದೇ ಜಾಕಿ, ವರ್ಕಿಂಗ್ ಟೈಟಲ್ ಎಕ್ಕ ಅಂತ ಇತ್ತು ಅಂತ ಬಹುಶಃ ಎಲ್ರಿಗೂ ಗೊತ್ತಿದೆ. ಸೊ ವಿ ವಾಂಟೆಡ್ ಟು ಕ್ಯಾರಿ ದಟ್ ಫಾರ್ವರ್ಡ್. ಒಂದು ಬೀಯಿಂಗ್ ತುಂಬ ಕ್ಲಿಯರಾಗಿ ಹೇಳಬೇಕು ಅಂದರೆ, ಇನ್ನೊಂದೇನು ಅಂತಂದರೆ ಬಹುಶಃ ಅದೇನೋ ಕೂಡು ಬರುತ್ತೆ ಅಂತಾರಲ್ಲ, ಆ ಥರ ಎಕ್ಕ ರಾಜ. ನಾವು ಕತೆ ಕೇಳಬೇಕಾದ್ರೆ ಎಲ್ರಿಗೂ ಫಸ್ಟ್ ಹಾಡು ತಲೆಗೆ ಬಂದಿದೆ ಎಕ್ಕ ರಾಜಾರಾಣಿ. ಸೊ ಎಕ್ಕ ರಾಜಾರಾಣಿ ಅಂತೀರೋಣ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲ, ಎಕ್ಕ ವಾಸ್ ದಿ ವರ್ಕಿಂಗ್ ಟೈಟಲ್ ಜಾಕಿದು, ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತ ಆ ಟೈಟಲ್ ಬಂತು. ಆ್ಯಂಡ್ ಇನ್ನು ಅಪ್ಪು ಸರ್ ಬರ್ತಾರ ಸಿನಿಮಾದಲ್ಲಿ ಮ್ಯಾಜಿಕ್ ಇರುತ್ತಾ ಅನ್ನೋದು ನೀವು ಸಿನಿಮಾ ನೋಡಬೇಕು. ಯುವ ಇದಾರಲ್ಲ ಅಪ್ಪು ಸರ್, ಅದು ಅಪ್ಪು ಸರ್ ನೋಡ್ದಂಗೆ ಆಗುತ್ತೆ. ನೀವು ಜಾಕಿ ಅಥವಾ ಅವ್ರು ಏನು ಮ್ಯಾಜಿಕ್ ಮಾಡೋರಲ್ಲ, ವಿ ಆರ್ ಟ್ರೈಯಿಂಗ್ ಟು ಡೂ ದಟ್. ನಾನು ಸೂರಿ ಸರ್ ಅಷ್ಟು ಇದಲ್ಲ, ಬಟ್ ಮತ್ತೆ ಜಾಕಿನ ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ, ಅಪ್ಪು ಸರ್ನ ಮತ್ತೆ ನಾವು ಇದನ್ನು ಮಾಡೋಕ್ಕಾಗಲ್ಲ. ಬಟ್ ವಿ ಆರ್ ಟ್ರೈಯಿಂಗ್ ಟು ಅಚೀವ್ ವಾಟ್ ದೇ ಡನ್. ಆ ಅಚೀವ್ಮೆಂಟ್ ಮಾಡೋದಕ್ಕಂತೂ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್, ವಿಭಿನ್ನ ಪ್ರಯತ್ನಗಳು ಆಗ್ತಾನೆ ಇರುತ್ತೆ ಪ್ರತಿ ಸಲವೂ ಕೂಡ. ಸೊ ನಾವು ಕೂಡ ಈ ಸತಿ ಯುವ ಅವ್ರನ್ನ ಬೇರೆ ರೀತಿಯಲ್ಲೇ ನೋಡಬೇಕು ಅಂತ ಆಸೆ ನಮಗೂ ಕೂಡ ಖಂಡಿತ ಇದೆ. ಅಂದರೆ ಪ್ರತಿಯೊಂದು ಸಿನಿಮಾದಲ್ಲಿ ಎಲ್ಲರೂ ಹೇಳ್ತಾರೆ ಎಲ್ಲ ವಿಭಿನ್ನವಾಗಿದೆ, ನಿಮ್ಮನ್ನ ಕಾಡುತ್ತೆ ಅಂತ ಹೇಳಿ. ಸೊ ಎಕ್ಸಾಕ್ಟ್ ಆಗಿ ನಾವು ಈ ಸಿನಿಮಾನ ನೋಡಿ ಹೊರಗೆ ಹೋಗುವಾಗ ನಮ್ಮನ್ನ ಯಾವ ರೀತಿ ಕಾಡಬಹುದು ಅಂತ ಹೇಳಿ ಅದೊಂದು ಪ್ರಶ್ನೆ. ಜೊತೆಗೆ ಮೇಡಮ್ ನಿಮಗೆ ಈ ಸಿನಿಮಾ ಅಂತ ಬಂದಾಗ ಯಾವೆಲ್ಲ ರೀತಿಯ ಸಲಹೆ ಸೂಚನೆಗಳನ್ನ ಕೊಡ್ತಾರೆ? ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಡ್ತೀನಿ. ಅಂದರೆ ವಿಭಿನ್ನ ಸಿನಿಮಾ ಅಂತ ನಾನು ಹೇಳಕ್ಕೆ, ಯಾವುದು ವಿಭಿನ್ನ ಸಿನಿಮಾ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಎಲ್ಲ ಸಿನಿಮಾನೂ ನಾವು ಕಮರ್ಷಿಯಲ್ ಆಗೇ ನಾವು ಸಿನಿಮಾ ನೋಡಬೇಕು ಅಂತ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ. ನಾವು ಸಿನಿಮಾ ಇಸ್ ಕಾಮರ್ಸ್. ನಾನು ಪೇಪರ್ ಮೇಲೆ ಬರೆಯೋವರೆಗೂ ಅದು ಆರ್ಟ್ ಆಗಿರುತ್ತೆ. ಅದಾದಮೇಲೆ ನಾವು ಸಿನಿಮಾ ಮಾಡಬೇಕಂದ್ರೆ ದುಡ್ಡು ಮಾಡಲೇಬೇಕಲ್ವ. ಸಿನಿಮಾ ರಿಲೀಸ್ ಮಾಡಿ ದುಡ್ಡು ಮಾಡಬೇಕಿಲ್ಲ, ನಾನು ಮನೇಲಿ ಇಟ್ಕೊಂಡು ನಾನೊಬ್ಬನೇ ನೋಡಬೇಕಾಗತ್ತೆ. ಸೊ ನಾನು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಜನಕ್ಕೆ ತಲುಪುವಂಥ ಸಿನಿಮಾ ಮಾಡ್ತಾಯಿದ್ದೆ. ವಿಭಿನ್ನ ಸಿನಿಮಾ ಎಲ್ರಿಗೂ ನನ್ನ ಫಿಲಮ್ ನಾನು ವಿಭಿನ್ನ ಅಂತ, ನನ್ನ ಮಗು ಸೂಪರ್ ಅಂತಲೇ ಮಾತಾಡ್ತೀವಿ, ಆ ಥರ ಇರುತ್ತೆ. ಇನ್ನೊಂದು ಮೇಡಮ್, ನಾವು ಫಸ್ಟ್ ಟೈಮ್ ನಾವು ಕತೆ ಹೇಳಿದಾಗ ಅವ್ರಿಗೊಂದು ಲೈಫಿನ ನ್ಯೂಯನ್ಸ್ ಇದೆ. ಅಂದರೆ ಅವರು ತುಂಬ ಚೆನ್ನಾಗಿ ಈಸಿಯಾಗಿ ಕಂಡು ಹಿಡಿದು ಬಿಡ್ತಾರೆ. ಏನಾದರೂ ಒಂದು ಸಣ್ಣ ಇದೆ ಇದ್ರೂ ಅದನ್ನು ಇಮಿಡಿಯೇಟಾಗಿ ಹೇಳೋರು, ಇದು ಈ ಥರ ಬೇಡ, ಹಿಂಗೆ ಮಾಡಿ, ಹಿಂಗೆ ಮಾಡ್ಬೋದು. ಆ್ಯಂಡ್ ಅದು ಸಣ್ಣ ನ್ಯೂಯನ್ಸಸ್ ವರ್ಕ್ ಆಗಿದೆ ನನಗೆ. ಮೇಡಮ್ದು, ರಾಘಣ್ಣ ಅವ್ರದ್ದು ಈ ಸಜೆಷನ್ಸ್ ಎಲ್ಲನೂ ತುಂಬ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ. ಸೊ ದ್ಯಾಟ್ ಇಮಿಡಿಯೇಟ್ ಇಂಪ್ಲಿಮೆಂಟೇಷನ್ ಇದೆ. ಅಂದರೆ ಇದು ಪ್ರಾಪರ್ ಔಟ್ ಆ್ಯಂಡ್ ಔಟ್ ಇಂಟೆನ್ಸ್ ಡ್ರಾಮಾ ಸಿನಿಮಾ ಇದು. ಅಂದರೆ ಹಾಗಾಗಿ ಅವರಿಗೆ ಬಹುಶಃ ಆ ಎಲಿಮೆಂಟ್ ಇಷ್ಟ ಆಗಿದೆ ಈ ಸರ್ತಿ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಅದರ ಇನ್ನೂ ಸಜೆಷನ್ಸು ಇದೆ. ಇವಾಗ ಸರ್, ನಿಮಗೆ ಈಗ ಪ್ರಶ್ನೆ ಅಂದರೆ ದೊಡ್ಡ ಮನೆಯ ಜನ್ರೇಷನ್ ನೋಡ್ಕೊಂಡ್ಬಂದರೆ ಸೆಕೆಂಡ್ ಜನ್ರೇಷನಿಂದ, ಅಂದರೆ ಮೊದಲ ಸಿನಿಮಾ ಯಾವಾಗಲೂ ಮಿಡಲ್ ಕ್ಲಾಸ್ ಸ್ಟೋರಿಗಳಿರ್ತಾರೆ, ಶಿವಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ರಾಘಣ ಆಗಲಿ. ಆ ನಂತರದ್ದು ಎಲ್ಲೋ ಒಂದು ಕಡೆ ಮಾಸ್ ಅನ್ನೋದು ಕೈ ಹಿಡಿಯುತ್ತೆ, ಅಪ್ಪು ಸರ್ಗಾಗಲಿ, ಶಿವಣ್ಣಗಾಗಲಿ. ಸೊ ಅದೇ ಥರ ಎಕ್ಕ ಕೂಡ ಆ ಮಟ್ಟಿಗೆ ಮಾಸ್ ಇರುತ್ತಾ ಅಂತ? ಎಕ್ಕ ಅಂತೂ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟಲ್ಲಿ ನೋಡಿರ್ತೀರ, ಪಕ್ಕಾ ಮಾಸು. ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾ ಅಲ್ಲಿ. ಬೇಸಿಕ್ಲಿ ಏನಂದರೆ, ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಆ ಮಾಸ್ ಹುಟ್ಕೊಂಡ್ಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾದ. ಸರ್, ಶಿವಣ್ಣ ಆಗಲಿ, ಅಪ್ಪು ಸರ್ ಆಗಲಿ, ಒಂದು ವಂಶಿ ಆಗಬೇಕಾದ್ರೆ ಸಾಕಷ್ಟು ಸಿನಿಮಾಗಳ ನಂತರ ಅವರು ಮಚ್ಚಿಡೋದು ತೆರೆ ಮೇಲೆ ಕಾಣಿಸಿದ್ರು. ಎರಡನೇ ಸಿನಿಮಾಗೆ ನಿಮ್ಮ ಹೀರೋ ಕೈಗೆ ಮಚ್ಚಿಕೊಟ್ಟಿದ್ದೀರಾ. ನಿಮಗೆ ಎಷ್ಟು ಜವಾಬ್ದಾರಿ ಇದೆ ಮತ್ತು ನಮ್ಮ ಹೀರೋ ಸಾಹೇಬ್ರಿಗೆ ಎಷ್ಟು ಹೆವಿ ಅನಿಸ್ಬೋದು ಇದು ಅಂತ? ಇದು ಮಚ್ಚಲ್ಲ, ಅದು ಆ್ಯಕ್ಚುಲಿ ಮಟನ್ ನೇತಾಕುವಂಥ ಒಂದು ಇರೋದು. ಸೊ ಅದನ್ನು ಹೇಳದ್ಬಿಟ್ಟು ಇಟ್ಕೊಂಡಿರ್ತಾರೆ ಅವರನ್ನು ಫಸ್ಟ್ ಥಿಂಗ್. ಆ್ಯಂಡ್ ಆ ಇದು ಆ್ಯಂಡ್ ಓಮ್ಗೂ ಅಥವಾ ವಂಶಿಗೂ ದಯವಿಟ್ಟು ರಿಲೇಟ್ ಮಾಡ್ಕೊಳ್ಳೋದೇ ಬೇಡ. ಬಿಕಾಸ್ ಅದಾಗಲೇ ನೀವು ಹೇಳ್ದಂಗೆ ಒಂದು ಟ್ರಾವೆಲ್ ಆಗಿತ್ತು, ಶಿವಣ್ಣ ಅವ್ರದ್ದು ಆಗಲಿ, ಅಪ್ಪು ಸರ್ದಾಗಲಿ. ಇದು ಒಂದು ಮಾಸ್ ಎಲಿಮೆಂಟನ್ನ ತೋರಿಸೋದ್ರ ಜೊತೆಗೆ ಒಂದು ಕಂಟೆಂಟು ಇದೆ ಅದರಲ್ಲಿ. ಆ್ಯಂಡ್ ಅಂದರೆ ನೀವು ಕರೆಕ್ಟಾಗಿ ಆ ಪೋಸ್ಟ್ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಕಾಕರಲ್ಲಿ ಒಂದು ಟೆಡಿ ಬೇರು ಬಿದ್ದಿದೆ. ಸೊ ದೇರ್ ಇಸ್ ಅ ಸ್ಟೋರಿ, ಅದರಲ್ಲೇ ಒಂದು ಕಥೆ ಇದೆ. ಸೊ ಅದನ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ಇದೆಲ್ಲ ಆದಮೇಲೆ ಯಾವತ್ತೋ ಒಂದಿನ ಅವ್ರು ಮಚ್ಚಿಡ್ದಾಗ ನೀವು ಈ ಪ್ರಶ್ನೆ ಕೇಳಿದ್ರೆ ಐ ಥಿಂಕ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವಿಷಯ ಬಂದಾಗ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಒಂದು ಫ್ಯಾಮಿಲಿ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದೀವಿ, ಒಂದದು. ಇನ್ನೊಂದು 3 ಜನ ಪ್ರೊಡ್ಯೂಸರ್ಸ್. ಸೊ ಡೆಫಿನೆಟ್ಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ. ಆ್ಯಂಡ್ ಇಟ್ ಈಸ್ ಅ ವೆರಿ ಈಸಿ ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ಅವರು ನನಗೆ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ. ಮನೆಯಲ್ಲಿ ಹೆಂಗೆ ಕೆಲಸ ಮಾಡ್ತಿರ್ತೀವೋ ಆ ರೀತಿ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆ ಥರ ಒಂದು ವಾತಾವರಣ ಸೃಷ್ಟಿಯಾದಾಗ ಕೆಲಸ ಸುಲಭವಾಗುತ್ತೆ, ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೋದು.
ಪ್ರೊಡಕ್ಷನ್ ಹೌಸ್ಗೆ ಸರ್ ಸಾಕಷ್ಟು ಸಿನಿಮಾಗಳು ಮುಹೂರ್ತ ದಿನನೇ ರಿಲೀಸ್ ಡೇಟು ಅನೌನ್ಸ್ ಮಾಡ್ತಾರೆ, ಬಟ್ ಕಾರಣಾಂತರಗಳಿಂದ ಮುಂದೆ ಹೋಗ್ತಾ ಇರುತ್ತೆ. ಸೊ ಇದು ಅದೇ ಕ್ಯಾಟಗರಿನೆಲ್ಲ ಜೂನ್ 6 ಪಕ್ಕ ಬರುತ್ತೆ ಸರ್. ಅದೇ ನಾನು ಆವಾಗಲೇ ಹೇಳ್ದಂಗೆ ರೋಹಿತ್ ಹೇಳಿದ್ರು ಬ್ಯಾಕ್ವರ್ಡ್ಸ್ ಪ್ಲಾನ್ ಆಗಿದೆ ಅಂತ. ಇವತ್ತಿಂದ ಡೇ 1 to ಡೇ ಆಲ್ಮೋಸ್ಟ್ ಲಾಸ್ಟ್ ಡೇ ಆಫ್ ಶೂಟ್ವರೆಗೂ ಏನೇನು ಮಾಡಬೇಕು ಎಲ್ಲ ಪ್ಲಾನ್ ಬ್ಯಾಕಪ್ ಇಟ್ಕೊಂಡೆ. ಕೆಲವೊಂದು ಸರ್ಕಮ್ಸ್ಟೆನ್ಸಸ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಬ್ಯಾಕಪ್ ಇಟ್ಕೊಂಡೇ ಮಾಡಿರೋದು. ಬಟ್ ಬೇರೆ ಸಿನಿಮಾ ಅನೌನ್ಸ್ ಮಾಡೋರು ಯಾರು ಸುಮ್ಮನೆ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಲ್ಲ, ಅದಕ್ಕೆ ಟಾರ್ಗೆಟ್ ಮಾಡಿರ್ತಾರೆ. ಕೆಲವೊಂದು ಸಿಚುವೇಶನ್ಗಳು ಆಗಲ್ಲ ಅದನ್ನು. ಬಟ್ ಇದರಲ್ಲಿ ನಾವು ಜಯಣ್ಣ ಅವ್ರು ಹೇಳ್ದಂಗೆ ನಾವೇನು ಟಿ ವಿ ಬಿಸ್ನೆಸ್ ಆಗಬೇಕು ಅಥವಾ OTT ಬಿಸ್ನೆಸ್ ಫಸ್ಟೇ ಆಗಬೇಕು ಆಮೇಲೆ ಬರ್ತೀವಿ ಅನ್ನೋದಿಲ್ಲ. ಡನ್ ಫಾರ್ ದಿ ಥಿಯೇಟರೇ ನಮ್ಮ ಫಸ್ಟ್ ರೆವೆನ್ಯೂ ಇದು ಅದಂತೂ ಗ್ಯಾರಂಟಿ. ಸರ್ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ನ ಒಬ್ಬರೇ ಹೀರೋಯಿನ್ನ ಸಿನಿಮಾ ಮುಗಿಯೋವರೆಗೂ ಇಬ್ರು ಹೀರೋಯಿನ್ ಇರ್ತಾರ? ಸಿನಿಮಾ ನೋಡಿ ಯುವ ಅವರಿಗೆ ಇಲ್ಲ ಹೇಳಿದ್ರಲ್ಲ, ಒಳ್ಳೇದಾಗಲಿ ಅಂತ ನೆಗೆಟಿವ್ ಏನಾಗೋದು ಬೇಡ. ಈ ಪ್ರಕೃತಿ ವಿಕೋಪಗಳು ಅವು ಆದಾಗ ಏನು ಮಾಡೋಕ್ಕಾಗಲ್ಲ. ಅನೌನ್ಸ್ ಮಾಡಿ ಏನು ಆಗೋದು ಬೇಡ, ಒಳ್ಳೇದಾಗಲಿ. ಆ ಡೇಟಿಗೆ ಮಾಡಿ